ಸರ್ ಸದಾನಂದ ಗೌಡರ ಪತ್ರಿಕಾಗೋಷ್ಠಿಯಲ್ಲಿ ನಾವು ತೀರ್ಮಾನವನ್ನು ಪ್ರಕಟ ಮಾಡ್ತೀವಿ ಅಂತ ಅದನ್ನ ಮಾಡಬೇಡಿ ಅಂತ ಬಿಜೆಪಿ ಕೂಡ ಒತ್ತಡ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಅಲ್ಲಿನ ಟಿಕೆಟ್ ಅಸಮಾಧಾನ, ಅದಕ್ಕೆ ಕಾಂಗ್ರೆಸ್ ಹೆಸರು ತಳಕಾಕೊಂಡಿದೆ. ಕಾಂಗ್ರೆಸ್ನವರೇನು ಆಪರೇಷನ್ ಮಾಡಕ್ ಹೊರಟಿದ್ರು ಅಂತ. ಈಗ ರಾಜಕಾರಣದಲ್ಲಿ ನೋಡಿಯಪ್ಪ, ರಾಜಕಾರಣದಲ್ಲಿ ಈಗ ನಾವ್ ಯಾರು ಟಿಕೆಟ್ ಸಿಕ್ಕಿಲ್ಲ, ಬಿಜೆಪಿಗೆ ಯಾರು ಟಿಕೆಟ್, ಈಗ ಬಿಜೆಪಿಯಿಂದ 500 ಮಂಜುನಾಥ್ ಸಿಕ್ಕಿಲ್ಲ, JDS ಅವ್ರು ಕರ್ಕೊಂಡ್ ಬಂದು ನಿಲ್ಸಿದ್ರು. ಬಿಜೆಪಿಯಿಂದ ಕುಮಾರಸ್ವಾಮಿಗೆ ಕೊಡ್ಲಿಲ್ಲ ಮೂಡಿಗೆರೆಗೆ, JDS ಅವ್ರು ಕರ್ಕೊಂಡ್ ಬಂದು ನಿಲ್ಸಿದ್ರು. ನಮ್ಮ ಪಾರ್ಟಿಯಿಂದ ನಾವು ಅಖಂಡ ಶ್ರೀನಿವಾಸ ಮೂರ್ತಿ ಕೊಟ್ಟಿಲ್ಲ, JDS ಕರ್ಕೊಂಡ್ ಬಂದು ನಿಲ್ಸಿದ್ರು. ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಶೆಟ್ಟರ್ ಕೊಡ್ಲಿಲ್ಲ, ನಾವು ಕರ್ಕೊಂಡ್ ಬಂದು ನಿಲ್ಲಿಸ್ತಾವ. ಸೌದಿ ಕೊಡ್ಲಿಲ್ಲ, ನಾವು ಕರ್ಕೊಂಡ್ ನಿಲ್ಸಿ. ಇದು ರಾಜಕಾರಣ ಸಂದರ್ಭದಲ್ಲಿ ಇದು ನಡೆಯದೆ. ಇದು ಯಾವ ಪಾರ್ಟಿಯವರು ಮುಚ್ಚಿಡಕ್ ಆಗಲ್ಲ. ಇದು ಯಾರು ಬರ್ತೀವಿ ಅಂತ ಹೇಳ್ತಾರೆ, ನಮ್ಮ ಸಿದ್ಧಾಂತಗಳಿಗೆ ಯಾರು ಒಪ್ತಾರೆ, ಆ ಸಿದ್ಧಾಂತಗಳು ರಾಜಕಾರಣ ನಡೀತದೆ. ಈಗ ಓಪನ್ ಇದೆ ಆಪ್ಷನ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅವರ್ ಸ್ಟ್ರಾಟಜಿ. ಸರ್, ಮೊದಲನೇದಾಗಿ ಇವತ್ತು CEC ಮೀಟಿಂಗ್ ಡೆಲ್ಲಿ ಹೋಗ್ತಾ ಇದೆ. ಇವತ್ತು ಸಾಯಂಕಾಲ ಮೀಟಿಂಗ್ ಇದೆ. ಬಹುಶಃ ನಾಳೆ ಎಲ್ಲಾ ಸೀಟನ್ನು ಕ್ಲಿಯರ್ ಮಾಡಿ ಕರ್ನಾಟಕದ 21 ಕ್ಲಿಯರ್ ಆಗುತ್ತೆ. ನನಗೆ ವಿಶ್ವಾಸ ಇದೆ. 2-3 ಪೆಂಡಿಂಗ್ ಇಡ್ಬೋದು, ಮಿಕ್ಕಿದೆಲ್ಲ ಕ್ಲಿಯರ್ ಮಾಡ್ತಾರೆ. ಸರ್, JDS ಬಿಜೆಪಿ ಮೈತ್ರಿಯ ನಂತರದಲ್ಲಿ ನಿನ್ನೆ ಮೊದಲ ಬಾರಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಈ 2 ಸೀಟ್ ತಗೊಳ್ಳಕ್ಕಾಗಿ ಮೈತ್ರಿ ಮಾಡ್ಕೋಬೇಕಿತ್ತ ಅಂತ, ನಮ್ಮನ್ನು ಸರಿಯಾಗಿ ನಡೆಸ್ಕೋತಿಲ್ಲ. ಇದು ನಮ್ಗೆ ಮೊದಲಿಂದನೇ ಇದು ಗೊತ್ತಿರೋ ವಿಚಾರ. ನನಗೆ ಯಾವಾಗ ದೇವೇಗೌಡರು ಯಾಕೆ ಅವ್ರ ಹಳ್ಳಿನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಸೈಡ್ ಅಟೆಂಪ್ಟ್ ಆಫ್ JDS. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಲಯನ್ಸ್ ಮೇಲೆ ಎಲ್ಲರೂ ವೋಟ್ ಹಾಕ್ಲೇಬೇಕಾಗಿತ್ತು. ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ. ನಾನು ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಇಷ್ಟ ಇಲ್ಲ. ಅವ್ರದ್ದು ಸಿಟ್ಟಿಂಗ್ MLAಗಳಿದ್ದಾರೆ, ಸಿಟ್ಟಿಂಗ್ MP ಗಳಿದ್ದಾರೆ. ಕೆಲವು ಕಡೆ 2 ಕ್ಷೇತ್ರದಲ್ಲಿದ್ರು, ಕೆಲವು ಕಡೆ 1 ಕ್ಷೇತ್ರದಲ್ಲಿದ್ರು. ಅವರ ಸ್ಟ್ರೆಂತ್ ಅವ್ರಿಗೆ ಬೇಕಾಗಿತ್ತು. ಬಟ್ ಬಿಜೆಪಿ ಸ್ಟೈಲೇ ಅದು. ನೀವೇನು ಇದು ಒಂದೇ ರಾಜ್ಯದಲ್ಲ, ಎಲ್ಲಾ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಸೊ ನಾನೇನು ಕಾಮೆಂಟ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನಮ್ಗೆ ಸರಿ ಇಲ್ಲ. ಅವ್ರವ್ರ ಪಾರ್ಟಿದ ಅವ್ರವ್ರ ತೀರ್ಮಾನ ಮಾಡ್ಕೊಳ್ಳಿ, ಇಷ್ಟು ಮಾತ್ರ. ಸರ್, ಸದಾನಂದ ಗೌಡರ ಪತ್ರಿಕಾಗೋಷ್ಠಿಯಲ್ಲಿ ನಾವು ತೀರ್ಮಾನವನ್ನು ಪ್ರಕಟ ಮಾಡ್ತೀವಿ ಅಂತ ಅದನ್ನ ಮಾಡಬೇಡಿ ಅಂತ ಬಿಜೆಪಿ ಕೂಡ ಒತ್ತಡ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಅಲ್ಲಿನ ಟಿಕೆಟ್ ಅಸಮಾಧಾನ, ಅದಕ್ಕೆ ಕಾಂಗ್ರೆಸ್ ಹೆಸರು ತಳಕಾಕೊಂಡಿದೆ. ಕಾಂಗ್ರೆಸ್ನವರೇನು ಆಪರೇಷನ್ ಮಾಡಕ್ ಹೊರಟಿದ್ರು ಅಂತ. ಈಗ ರಾಜಕಾರಣದಲ್ಲಿ ನೋಡಿಯಪ್ಪ, ರಾಜಕಾರಣದಲ್ಲಿ ಈಗ ನಾವ್ ಯಾರು ಟಿಕೆಟ್ ಸಿಕ್ಕಿಲ್ಲ, ಬಿಜೆಪಿಗೆ ಯಾರು ಟಿಕೆಟ್, ಈಗ ಬಿಜೆಪಿಯಿಂದ 500 ಮಂಜುನಾಥ್ ಸಿಕ್ಕಿಲ್ಲ, JDS ಅವ್ರು ಕರ್ಕೊಂಡ್ ಬಂದು ನಿಲ್ಸಿದ್ರು. ಬಿಜೆಪಿಯಿಂದ ಕುಮಾರಸ್ವಾಮಿಗೆ ಕೊಡ್ಲಿಲ್ಲ ಮೂಡಿಗೆರೆಗೆ, JDS ಅವ್ರು ಕರ್ಕೊಂಡ್ ಬಂದು ನಿಲ್ಸಿದ್ರು. ನಮ್ಮ ಪಾರ್ಟಿಯಿಂದ ನಾವು ಅಖಂಡ ಶ್ರೀನಿವಾಸ ಮೂರ್ತಿ ಕೊಟ್ಟಿಲ್ಲ, JDS ಕರ್ಕೊಂಡ್ ಬಂದು ನಿಲ್ಸಿದ್ರು. ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಶೆಟ್ಟರ್ ಕೊಡ್ಲಿಲ್ಲ, ನಾವು ಕರ್ಕೊಂಡ್ ಬಂದು ನಿಲ್ಲಿಸ್ತಾವ. ಸೌದಿ ಕೊಡ್ಲಿಲ್ಲ, ನಾವು ಕರ್ಕೊಂಡ್ ನಿಲ್ಸಿ. ಇದು ರಾಜಕಾರಣ ಸಂದರ್ಭದಲ್ಲಿ ಇದು ನಡೆಯದೆ. ಇದು ಯಾವ ಪಾರ್ಟಿಯವರು ಮುಚ್ಚಿಡಕ್ ಆಗಲ್ಲ. ಇದು ಯಾರು ಬರ್ತೀವಿ ಅಂತ ಹೇಳ್ತಾರೆ, ನಮ್ಮ ಸಿದ್ಧಾಂತಗಳಿಗೆ ಯಾರು ಒಪ್ತಾರೆ, ಆ ಸಿದ್ಧಾಂತಗಳು ರಾಜಕಾರಣ ನಡೀತದೆ. ಈಗ ಓಪನ್ ಇದೆ ಆಪ್ಷನ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅವರ್ ಸ್ಟ್ರಾಟಜಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.